ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇದ್ದವ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಥರ ಗಾನ್ವಿ ಅಂದ್ಬಿಟ್ಟು ಇವತ್ತು ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ತೀರ್ಕೊಂಡ್ರು. ವಿಚಾರ ಏನು ಅಂತ ಪ್ರತಿಯೊಬ್ಬರು ನೀವು ಮೀಡಿಯಲ್ಲಿ ನೋಡಿರ್ತೀರ, ಏನೇನಾಗಿದೆ ಮದುವೆ ಆದಮೇಲೆ ಅಂತ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಾನು ಅಲ್ಲೇ ಇದ್ದೆ, ಆ ಜಾಗದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಮದುವೆ ಆಗಬೇಕಾ ಬೇಡವಾ, ಲವ್ ಮ್ಯಾರೇಜ್ ಆಗಬೇಕಾ ಅರೇಂಜ್ ಮ್ಯಾರೇಜ್ ಆಗಬೇಕಾ, ಎಂಥವ್ರನ್ನ ಮದುವೆ ಆಗಬೇಕು, ಅದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಯಾರೇ ಆಗಿರಲಿ. ಆದರೆ ಇವತ್ತು ನಮ್ಮ ಸುತ್ತಮುತ್ತ ಇರೋ ವಿಚಾರಗಳಾದಾಗ ನಾವೆಲ್ಲೋ ಒಂದು ಕಡೆ ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ. ಒಂದು ನ್ಯಾಯ ಸಿಗಬೇಕು ಅವ್ರಿಗೆ, ಅದೊಂದು ಮೇನ್ ಉದ್ದೇಶ. ಅವ್ರ ಬಾಡಿನೇ ಅವ್ರ ಮದುವೆ ಆಗಿದ್ದು, ಅಂದರೆ ಅವ್ರ ಗಂಡನ ಮನೆ ಮುಂದೆ ಇಕ್ಕಕ್ಕೆ ಬಿಡಲಿಲ್ಲ ಇವತ್ತು. ಅಷ್ಟು ಒಂಥರ ರಾಜಕೀಯ ಆಗೋಯ್ತು. ಅಲ್ಲಿ ಬ್ಯಾರಿಗೇಡ್ಸ್ ಹಾಕ್ತಿದ್ರು, ಜನ ಎಲ್ಲ ಫುಲ್ ಕಿರ್ಚಾಡ್ತಿದ್ರು. ನಮ್ದೇನು ಒಂದು ಉದ್ದೇಶ ಇದ್ದಿದ್ದು ಅಂತ ಹೇಳಿದ್ರೆ, ಅವ್ರ ಮನೆ ಅಂದರೆ ಅವ್ರ ಮದುವೆ ಆಗಿರೋ ಮನೆ ಅದು, ಅವ್ರ ಮನೆ ಮುಂದೆ ತೊಗೊಂಡೋಗಿ ಬಾಡಿ ಇಟ್ಟು ಒಂದಷ್ಟು, ಅದಾದಮೇಲೆ ನಾವು ತೊಗೊಂಡೋಗಿ ದಫನ್ ಮಾಡೋಣ ಅಂತ ಒಂದಷ್ಟು ಪ್ಲ್ಯಾನ್ಸ್ಗಳಿದ್ದಿದ್ದು. ಮೇನ್ ರೋಡಿಂದ ಒಂದು 10 ಮೀಟ್ರ್ ಹೋಗಲಿಲ್ಲ ಗಾಡಿ, ಆ್ಯಂಬುಲೆನ್ಸ್ ಒಂದಷ್ಟೊತ್ತು. ಅದಾದಮೇಲೆ ಸ್ವಲ್ಪ ತೊಗೊಂಡೋಗಿ ಇಟ್ಟು ಅದಾದಮೇಲೆ ಬಿಟ್ಟಿದ್ದು. ಬದುಕಿದಾಗಲೂ ಅಂತೂ ಅವ್ರಿಗೆ ನೆಮ್ಮದಿ ಇರಲಿಲ್ಲ, ಸತ್ತಾಗಲೂ ನೆಮ್ಮದಿ ಸಿಗಲಿಲ್ಲ ಅನ್ನೋದು ಒಂದು ಬೇಜಾರು. ಅದಕ್ಕೊಂದು ಜಸ್ಟಿಸ್ ಸಿಗಬೇಕು. ದಯವಿಟ್ಟು ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಮದುವೆ ಆಗೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ನಾವೆಂಥವ್ರನ್ನ ಮದುವೆ ಆಗ್ತಿದ್ದೀವಿ, ಅವ್ರ ಮನೆ ಏನು, ಬ್ಯಾಕ್ಗ್ರೌಂಡ್ ಏನು. ದುಡ್ಡು ಆಸ್ತಿ ಚಿನ್ನ ಯಾವುದೂ ಬರೋಲ್ಲ, ಒಂದು ದಿವಸ ನೆಮ್ಮದಿಯಾಗಿರ್ಬೇಕು, ಅದೊಂದೇ ಬರೋದು ಲೈಫಲ್ಲಿ. ದಯವಿಟ್ಟು ನೋಡಿ ಮದುವೆ ಆಗಿ. ಇದೊಂದು ಬೇಜಾರಾಗಿರೋ ವಿಚಾರ ನಿಜವಾಗ್ಲೂ. ಅದಕ್ಕೆ ನಾನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಜಸ್ಟಿಸ್ ಸಿಗಲಿ ಗಾನ್ವಿ ಅವರು.